ನೋಡಿ ವೀಕ್ಷಕರೇ, ನಾವಿವತ್ತು ದಿಢೀರ್ ದೋಸೆ ಮಾಡೋಣ. ದಿಢೀರ್ ದೋಸೆ ಮಾಡಲಿಕ್ಕೆ ಏನೇನು ಬೇಕು? ರಾತ್ರಿ ಉಳಿದು ಅನ್ನ ಬೇಕು, ಹೌದಾ? ಇಲ್ಲಿ ಏನು ತೊಗೊಂಡಿದ್ದೀವಿ? ಸ್ವಲ್ಪ ಉಪ್ಪು, ಚಿಟಿಕೆ ಸೋಡಾ ಪುಡಿ, ಚಿಟಿಕೆ ಸಕ್ಕರೆ ತೊಗೊಂಡಿವಿ. ಇದು ಮೈದಾ ತೊಗೊಂಡಿವಿ, 1 ಚಮಚೆ 1 ಟೀ ಸ್ಪೂನ್ ಮೈದಾ ಹಿಟ್ಟು. ಉಪ್ಪಿಟ್ಟು ರವೆ ತೊಗೊಂಡಿದ್ದೀವಿ, 2 ಚಮಚೆ ಉಪ್ಪಿಟ್ಟು ರವೆ. ಇದು ಚಿರೋಟಿ ರವೆ, 2 ಚಮಚೆ ಚಿರೋಟಿ ರವೆ ತೊಗೊಂಡಿವಿ. ಇದು ಮೆಂತ್ಯ ಪುಡಿ ಅಂತ ಹೇಳ್ತೀವಲ್ಲ, ಅದನ್ನು ತೊಗೊಂಡು ಚಿಟಿಕೆ ಅಷ್ಟೇ ತೊಗೊಂಡಿದ್ದೀನಿ ನಾನು. ಹಾಗೆ ನಾವು ಚಟ್ನಿ ಮಾಡ್ಕೊಳ್ಳಿಕ್ಕೆ ಮಿಕ್ಸಿ ಜಾರ್ನಲ್ಲಿ ರೆಡಿ ಮಾಡಿಕೊಂಡು ಇಟ್ಕೊಂಡ್ಬಂದಿದ್ದೀನಿ. ಇದು ಕೊಬ್ಬರಿ, ಜೀರಿಗೆ, ಬೆಳ್ಳುಳ್ಳಿ, ಅಲ್ಲ, ಮೆಣಸಿನ್ಕಾಯಿ, 2 ಪುಟಾಣಿ ಕಾಳು, ಹಾಗೆ ಕರಿಬೇವು, ಜೊತೆಗೆ ಪುದೀನ ಎಲೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೇ ಬಂದಿದ್ದೀನಿ. ಇವನ್ನ ಏನು ಮಾಡೋಣ ಅಂತಂದರೆ, ನಾವು ಇದನ್ನು ಏನಪ್ಪ ಅಂತಂದರೆ ದಿಢೀರ್ ದೋಸೆಗೆ ಮಾಡುವಂಥ ಸಾಮಾನುಗಳನ್ನು ನಾವು ಏನು ಮಾಡೋದು, ಸಣ್ಣಾಗಿ ಜಿನ್ನಾಗಿ ದೋಸೆ ಹದಕ್ಕೆ ಬರುವಂಗೆ ಮಿಕ್ಸಿ ಒಳಗೆ ಹಾಕ್ಕೊಂಡೇ ಬಂದ್ಬಿಡೋಣ. ಹಾಗೆ ಚಟ್ನಿನೂ ಕೂಡ ರೆಡಿ ಮಾಡಿಕೊಂಡೇ ಬಂದ್ಬಿಡೋಣ. ಓಕೆ, ನಂತರ ನಾನು ದೋಸೆ ಮಾಡೋ ವಿಧಾನಕ್ಕೆ ಬಂದುಬಿಡ್ತೀನಿ, ಸರಿನಾ? ಒಂದು 10-15 ನಿಮಿಷ ನೆನೆ ಹಾಕಿಡಬೇಕಿದ್ದನ್ನು. ದಿಢೀರ್ ದೋಸೆ ಅಂತ ದಿಢೀರ್ನೇ ಮಾಡೋದು. 10 ನಿಮಿಷ ಫರ್ಮೆಂಟೇಷನ್ ಆಗಲಿಕ್ಕೆ ಮೊಸರನ್ನು ಕೂಡ ಹಾಕ್ಬೋದು, ಅದು ಆಪ್ಷನಲ್. ನಮ್ಮ ಮನೆಯಲ್ಲಿ ಮೊಸರು ತಿಂದರೆ ಸ್ವಲ್ಪ ಎದೆಗೆ ಕೂತ್ಕೊತೈತಿ ಅಂತ ಅನ್ನೋ ಸಂಬಂಧ ನಾನು ಮೊಸರು ಹಾಕಿಲ್ಲ. ಈಗ ಮನೆಯಲ್ಲಿ ಇದ್ದ ಸಾಮಾನುಗಳನ್ನು ತೆಗೆದುಕೊಂಡು ನಾನು ಏನು ಮಾಡ್ಕೊತೀನಿ, ದಿಢೀರ್ ದೋಸೆ ಮಾಡ್ತಾಯಿದ್ದೀನಿ. ಓಕೆ, ಹಾಗಾದರೆ ಈಗ ನಾನು ಮಿಕ್ಸಿ ಒಳಗೆ ತಿರ್ಕೊಂಡು ಬರ್ತೀನಿ, ದೋಸೆ ಅದಕ್ಕೆ ತೊಗೊಂಬರ್ತೀನಿ, ನಂತರ ನಿಮಗೆ ಮಾಡೋ ಇದನ್ನು ಡೈರೆಕ್ಟ್ ಹಾಕ್ಕೊಡ್ತೀನಿ. ಓಕೆ, ನೋಡಿರಿ ವೀಕ್ಷಕರೇ, ನಾ ಮತ್ತೆ ಒಂದು 10-15 ನಿಮಿಷ ಕಲಿಸ್ಕೊಂಡ ನಂತರ ನಾ ಮತ್ತೆ ಏನು ಮಾಡೀನಿರಪ್ಪ ಅಂತಂದ್ರೆ, 2 ವಾಟೆ ಅಥವಾ 2 ಮೆಜರ್ಮೆಂಟ್ ಕಪ್ ಪ್ರಕಾರ ಗೋಧಿ ಹಿಟ್ಟು ತೊಗೊಂಡೀನಿ, ಮೈದಾ ಹಿಟ್ಟು ತೊಗೊಂಡಿದ್ದೀನಿ, ಸ್ವಲ್ಪ ಅಕ್ಕಿ ಹಿಟ್ಟು ತೊಗೊಂಡೇನ. ಇದನ್ನು ಚೆನ್ನಾಗಿ ಹಾಕಿ ಬೀಟ್ ಮಾಡಬೇಕು. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಹಾಕಿ ಬೀಟ್ ಮಾಡೇ ಬಿಟ್ಟಿನಿ ಆಲ್ರೆಡಿ. ನಾನು ನಿಮಗೆ ತೋರ್ಸೋ ಕ್ವಾಂಟಿಟಿ ನಾನು ತೋರಿಸಿದ್ನಿ. ಇಲ್ಲಾಂದ್ರೆ ಅವು ಎಳಂಗಿಲ್ಲ, ಮೇಲೆ ಹಂಚನೆ ಹಾಕಿದ ತೆಳ್ಳಗಾಕ್ಕವ, ಎದ್ದೂ ಬರೋಂಗಿಲ್ಲ. ಅದಕ್ಕೆ ನಾ ಈ ರೀತಿ ಮಾಡಿ. ಈಗ ನಾವು ಗ್ಯಾಸ್ ಹಚ್ಕೊಂಡ ನಂತರ ನಾವೇನು ಮಾಡೋಣ, ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ತಾಯಿದ್ದೀನಿ. ಓಕೆ, ಗ್ಯಾಸ್ ಕಾಯಿಲಿ, ಕಾದ ನಂತರ ನಾವು ಮಾಡೋಣ. ಓಕೆ, ಚೆನ್ನಾಗಿ ಬೀಟ್ ಮಾಡಿ ನಾವು ಒಂದು ದೋಸೆಯನ್ನು ಹಾಕೇ ಬಿಟ್ಟಿದ್ದೀವಿ. ಚೆನ್ನಾಗಿ ಆಗುತ್ತೆ. ಗೋಧಿ ಹಿಟ್ಟು, ಮೈದಾ ಹಿಟ್ಟು ಮಿಕ್ಸ್ ಮಾಡಲೇಬೇಕು, ರುಚಿಗೆ ತಕ್ಕಂತೆ ಉಪ್ಪು ಹಾಕಲೇಬೇಕು. ಇದು ದಿಢೀರ್ ದೋಸೆ ಅಂಥೇಳಿ ಕರಿತೀವಿ ನಾವು. ಸ್ಮೂತಾಗಿ ಮಸ್ತಾಗಿ ಆಗ್ತದೆ, ನೋ ಪ್ರಾಬ್ಲಮ್. ಏನೇ ಅಥವಾ ಯಾವುದೇ ವಿಡಿಯೋ ನೋಡೋದಕ್ಕಿಂತಲೂ ಮುಂಚೆ ಮೊದಲು ಸ್ವಲ್ಪ ಮಾಡಿ ನೋಡಿ, ಮನೆಯಲ್ಲಿ ಮಾಡಿ ನೋಡಿ, ನಿಮಗೆ ಅನುಭವಕ್ಕೆ ಬರುತ್ತೆ. ಏನು ಕಡಿಮೆ ಆಗಿದೆ, ನಾವು ಏನು ಹಾಕಬೇಕು ಅನ್ನೋದು ಗೊತ್ತಾಗುತ್ತೆ, ಹೌದಾ? ಸ್ವಲ್ಪ ಹೀಗೆ ನಾವು ತೆಗೆಯೋಣ. ಬರ್ತದೆ, ಗೋಧಿ ಹಿಟ್ಟು ಹಾಕಿದ ತಕ್ಷಣ ಬರ್ತಾವ, ಹೌದಾ? ನೋಡಿ, ಭಾರಿ ಕಲರ್ಸ್ ಭಾರಿ ಆಗ್ತವೆ ನೋಡಿ, ಹೌದಾ? ಈ ರೀತಿ ಬರುತ್ತೆ, ಸ್ಮೂತಾಗಿ ಚೆನ್ನಾಗಿ ಆಗ್ತವೆ. ಗೋಧಿ ಹಿಟ್ಟು, ಮೈದಾ ಹಿಟ್ಟು ಇವುಗಳನ್ನು 10 ನಿಮಿಷ ಆದ ನಂತರ ನೆನೆಸಿಟ್ಟಾದ ನಂತರ ಹಾಕಲೇಬೇಕು. ಓಕೆ, ಹೀಗೆ ನಾವು ಒಂದೊಂದಾಗಿ ದೋಸೆಗಳನ್ನು ನಾವು ಮಾಡೋಣ. ಇದು ದಿಢೀರ್ ದೋಸೆ ಅಂತ ಹೇಳ್ಬೋದು. ವಿದೌಟ್ ನೀವು ಗೋಧಿ ಹಿಟ್ಟು ದೋಸೆನೇ ಆಗೋದಿಲ್ಲ, ಇದು ಬರಲೇಬೇಕು. ಬರೀ ಅಕ್ಕಿ ಅನ್ನದಿಂದ ಮಾಡ್ತೀವಿ ಅಂತಂದರೆ ನಡೆಯೋದಿಲ್ಲ, ಅವು ಬೇರೆ ರೂಪಕ್ಕೆ ತಿರ್ತವೆ ಅಂತ ಹೇಳ್ಬೋದು. ಹೇಳೋದೇ ಇಲ್ಲ ದೋಸೆಗಳು ಅದರಲ್ಲಿ. ಸೊ ನೀವು ಏನೇ ಮಾಡಿದ್ರೂ ಕೂಡ ಸ್ವಲ್ಪ ಕ್ವಾಂಟಿಟಿ ಖರೆ ಇದೇನೋ ಸುಳ್ಳಿದೇನೋ ಅಂಥೇಳಿ ಟ್ರೈ ಮಾಡಿ ನೋಡಬಹುದು. ಓಕೆ, ನೋಡಿ ನಮ್ಮ ದೋಸೆ ಭಾಳ ಚೆನ್ನಾಗಿದ್ದೇವೆ.
ನಾ ತೆಗೆದಿದ್ದೀನಿ. ಈಗ ಇನ್ನೊಂದೆರಡು ಹಾಕ್ಬಿಡೋಣ, ನಿಮ್ಮ ಮುಂದೆನೇ ಹಾಕೋಣ ಅಂತ. ಓಕೆ ನೋಡಿ, ನಿಮಗೆ ನೀರು ಹಾಕಬೇಕಾದ್ರೆ ನೀರು ಕೂಡ ಹಾಕಬಹುದು. ಅದಕ್ಕೆ ನನಗೆ ಹೇಗೆ ಬೇಕೋ ಆ ರೀತಿ ನಾನು ಮಾಡ್ಕೊಂಡಿದ್ದೀನಿ. ನೋಡಿ, ತಿರುಗಿಸ್ಕೋಬೋದು, ಬೇಕಾದ ಹಾಗೆಯೇ ತಿರುಗಿಸ್ಕೋಬೋದು, ಆಗಿಂದಾಗೆ ಮಾಡ್ಕೋಬೋದು. ದಿಢೀರ್ ದೋಸೆ ಅಂತ ಹೇಳ್ತಾರಲ್ಲ, ಇದು ಸ್ವಲ್ಪ ರವೆ ಇವೆಲ್ಲ ನೆನಿಬೇಕು. ಓಕೆ ನೋಡಿ, ಸ್ವಲ್ಪ ಉಪ್ಪು ಕಡಿಮೆನೇ ಹಾಕಿರಿ, ನಂತರ ಹಾಕ್ಕೊಳ್ಳೋಕ್ಕೆ ಬರುತ್ತೆ. ಹೆಚ್ಚಿಗೆ ಆದರೆ ತಿನ್ನೋಕ್ಕೆ ಬರೋದಿಲ್ಲ. ನೋಡಿ, ಎಬ್ಸಿದ್ರೆ ಹೇಳ್ತವೆ, ತಾವೇ ಹೇಳ್ತೇವೆ, ಸ್ವಲ್ಪ ಎಬ್ಸಲೇಬೇಕು ನಾವು, ಹೌದಾ? ನೋಡಿ, ಓಕೆ, ಈ ರೀತಿ ನೀವು ದೋಸೆಗಳನ್ನು ಮನೆಯಲ್ಲಿ ಟ್ರೈ ಮಾಡಿರಿ ಅಂತ ತಿಳ್ಕೊಂಡು ಹೇಳ್ತಾ, ಮತ್ತೆ ಮುಂದಿನ ನೆಕ್ಸ್ಟ್ ವಿಡಿಯೋಕ್ಕೆ ನಾವು ಬರೋಣ. ಥ್ಯಾಂಕ್ ಯು ವೆರಿ ಮಚ್.